ಸಿದ್ದು ಬಜೆಟ್ ಅನ್ನ ಎಷ್ಟು ಜನ ಒಪ್ಕೊಂಡ್ರು? ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ? ಹಾಗಾದ್ರೆ ಬೆಂಗಳೂರು ಮಂದಿ ಸಿದ್ದು ಬಜೆಟ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ? ಸಿದ್ದು ಬಜೆಟ್ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ? ಏನಂದ್ರು ಗೊತ್ತಾ ಬೆಂಗಳೂರು ಮಂದಿ? ನಮ್ಮ ಜನಕ್ಕೆ ಬಜೆಟ್ ಅಂದ್ರೇನೆ ಗೊತ್ತಿಲ್ಲ. ಇದು ಬೆಂಗಳೂರಿನ ಕಾಮನ್ ಮ್ಯಾನ್ ಸ್ಥಿತಿ ಆಗಿರುವಂತದ್ದು. ಬಜೆಟ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ರಿ ಅಂತಾರೆ. ಸಿದ್ದು ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಬೈದ ಪಬ್ಲಿಕ್. ಗ್ಯಾರಂಟಿಗೆ ಹಣ ಇಡೋದು ಬೇಕಿರಲಿಲ್ಲ. ಬಜೆಟ್ನಿಂದ ಯಾರಿಗೂ ಅನುಕೂಲ ಇಲ್ರಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಬಂದು ಎಲ್ಲ ಹಾಳು ಮಾಡ್ತಿದೆ. ಹಿಂದೂಗಳಿಗೆ ಸಿದ್ದು ಬಜೆಟ್ ಅಲ್ಲಿ ಲಾಭವಿಲ್ಲ. ಜನ ಹೇಳ್ತಾ ಇರುವಂತದ್ದು. ಇವತ್ತಿನ ಬಜೆಟ್ ಬಗ್ಗೆ ಮಾತನಾಡಿಸಿದ್ರೆ ಜನರು ಕೊಡ್ತಾ ಇದ್ದಂತ ರಿಯಾಕ್ಷನ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಬಜೆಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳಿದ್ರೆ ಬಜೆಟ್ ಅಂದ್ರೆ ಏನು ಅನ್ನುವಂಥ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ಈಗ ಕಾಮನ್ ಮ್ಯಾನ್ಗಳ ಸ್ಥಿತಿ. ಯಾಕಂದ್ರೆ ಎಷ್ಟು ಮಟ್ಟಿಗೆ ಯೂಸ್ ಆಗ್ತಾ ಇದೆ ಈ ಬಜೆಟ್ನಿಂದ, ಯಾರಿಗೆ ಹೋಗಿ ತಲುಪ್ತಾ ಇದೆ? ಗ್ಯಾರಂಟಿಗಳಿಗೆ ಹಣ ಇಟ್ಟಿದ್ದಾರೆ, ಬಟ್ ನಮಗೆ ಆಗ್ತಾ ಇರುವಂತದ್ದೇನು ಅನ್ನೋದು. ರಾಜ್ಯದ ಜನತೆಗೆ ನಮಸ್ಕಾರ. ಇವತ್ತೇನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐತಿಹಾಸಿಕವಾಗಿರ್ತಕ್ಕಂಥ 17ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ಅಲ್ಲಿ ಸಾಕಷ್ಟು ರಾಜ್ಯದ ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕೆಲವೊಂದು ವಿಚಾರಗಳಲ್ಲಿ ಈ ನಿರೀಕ್ಷೆ ಸುಳ್ಳಾಗಿದೆ. ಇವ್ರು ಏನು ಗ್ಯಾರಂಟಿ ಸರ್ಕಾರ ಮಾಡ್ತಾ ಇದ್ದಾರೆ, ಇದಕ್ಕೆ ಆದಾಯ ಬರೆಸ್ಕೊಳ್ಳೋಕ್ಕೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಅವರು ಬಡವ್ರ ಮೇಲೆ ಬರೆ ಇಳಿತಾ ಇದ್ದಾರೆ. ಪದೇ ಪದೇ ಎಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಮದ್ಯಪ್ರಿಯರು ಇವತ್ತು ಮದ್ಯಪ್ರಿಯ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅನ್ಬೋದು. ಯಾಕೆಂದರೆ ಆ ಮದ್ಯಪ್ರಿಯ ಅಂದರೆ ಹೇಳ್ಬೇಕಂದ್ರೆ ಒಂದು 35ರಷ್ಟು ಹಣ ಬರ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಅಂಥ ಮಧ್ಯಾಹ್ನ ಒಂದು ವರ್ಷದಲ್ಲಿ 3 ಬಾರಿ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಹೆಚ್ಚಾಗಿ ಕುಳಿತುಕೊಳ್ಳೋದಾಗಿ ಹಣ ಕಳ್ಕೊಂಡು ಆರೋಗ್ಯನೂ ಕಳ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬಡ ಮಧ್ಯಮ ವರ್ಗದವರು. ಅವ್ರ ಮೇಲೆ ಈ ಒಂದು ಗದಾಪ್ರಹಾರ, ಬೆಲೆ ಏರಿಕೆ ಗದಾಪ್ರಹಾರ ಮಾಡಿದ್ರೆ ಹೇಗೆ? ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಮನೆಗೆ 2,000 ಗ್ಯಾರಂಟಿ ಮನೆ ಯಜಮಾನಿ ಕೊಡೋಕ್ಕೋಸ್ಕರ ಇವರು ಅದೇ ಮನೆಯಿಂದನೇ ಮದ್ಯದ ಮೇಲೆ ಕುಡಿಯೋ ಅಂತ ಮದ್ಯಪ್ರಿಯರು ಇದ್ರೆ ಅಂದರೆ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡಿ ಎಷ್ಟು ಹಣ 100 ರೂಪಾಯಿಗೆ ಅವ್ನು ಕುಡಿದು ತೃಪ್ತಿ ಪಡ್ತಾ ಇದ್ದಾನೆ. ಇವತ್ತು 200 ರೂಪಾಯಿ 250 ರೂಪಾಯಿ ಕುಡಿದು ಬಿಡೋದು ದುಪ್ಪಟ್ಟು ಆಯಿತು. ಎಲ್ಲಿ ಬಡವರ ಪರ ಸರ್ಕಾರ ಇದು? ಬೆಲೆ ಏರಿಕೆ ಮಾಡೋದು ಬಡವರ ಪರ ಸರ್ಕಾರನ ಇದು? ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿ ಕುಂಠಿತಾಗಿದೆ. ಈ ಒಂದು ವಿಚಾರನ ಬಜೆಟಲ್ಲಿ ಖಂಡಿಸ್ತೀನಿ. ಈಗ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನಮ್ಗೆ ಯಾವುದೇ ಒಂದು ಏನಿದೆ ನಮ್ಗೆ ಅಮೌಂಟ್ ಏನಿದೆ ನಮ್ಗೆ ಕೊಡುವಂಥದ್ದು ಅದನ್ನು ಹೋದ ಸಾರಿಗಿಂತ ಈ ಸಾರಿ ಇನ್ನೂ 1,000 ಕೋಟಿ ಕಮ್ಮಿ ಮಾಡಿದ್ದಾರೆ. ಮತ್ತು ಅದನ್ನು ಸಹ ಖರ್ಚು ಮಾಡೋಕ್ಕೆ ನಮಗೇನು ಯಾವುದೇ ಒಂದು ಹಣ ಬಿಡುಗಡೆ ಮಾಡಿಲ್ಲ. ಅದನ್ನೆಲ್ಲ ಗ್ಯಾರಂಟಿಗಳು ಬರ್ಸ್ಕೊಂಡ್ರು. ಈಗೂ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತು ನಮ್ಮ ಈ ಬಜೆಟಲ್ಲಿ ಯಾವುದೇ ಒಂದು ಹೊಸ ಇದು ಏನು ಅಂಥ ಒಂದು ನಿರೀಕ್ಷೆ ನಮಗೇನು ಸಿಕ್ಕಿಲ್ಲ. ಮುಂದೇನು ಇದು ಆಗಲ್ಲ. ಅದರಿಂದ ಸಿದ್ದರಾಮಯ್ಯ ಬಜೆಟ್ ನಮ್ಗೆ ಯಾವುದೇ ಒಂದು ಅಂಥ ಸಮಾಧಾನಕರವಾಗಿಲ್ಲ. ಅದರಿಂದ ನಾವು ಪರಿಶಿಷ್ಟ ಜಾತಿ ಏನಿದೆ ನಮ್ಗೇನು ಕೊಡಬೇಕಂತ ನಾವು ಮೀಸಲಾತಿದ್ದು ಅದು ನಮ್ಗೆ ಸರಿಯಾದ ದಕ್ಕಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಈಗ ಸಿದ್ದರಾಮಯ್ಯನವರು ನಿರೀಕ್ಷೆಯಂತೆ ನಾವು ಯಾವುದು ಕೂಡ ಮೊದಲೇನು ಮಾಡಿದ್ರೆ ಅದೇ ಕ್ಯಾಸೆಟ್ಟು ಅದೇ ಹಳೆಯದೇನಿತ್ತು ಇದು ಮಾಡಿದ್ದಾರೆ. ಯಾವುದು ಸುಮ್ಮನೆ ಓಲೈಕೆ ಮಾಡೋದಕ್ಕೋಸ್ಕರ ಬಜೆಟ್ನಲ್ಲಿ ಒಂದು ಇದು ಮಾಡಿದ್ದಾರೆ. ಆದರೆ ರೇಷ್ಮೆಯಲ್ಲಿ ಕೆಲಸ ಮಾಡುವಂಥ ಈ ಉದ್ಯೋಗದವ್ರಿಗೆ ಕಾಯಂ ಮಾಡ್ತಾ ಇಲ್ಲ. ನೀವು ಸುಮಾರು 1000 ಜನ ಇದ್ದಾರೆ ಇಲ್ಲಿ. ಅದೊಂದು ದೊಡ್ಡ ಗಲಾಟೆ ನಡೀತದೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. ಮತ್ತು ಈಗಾಗಲೇ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯುವಕರೆಲ್ಲ